ಸುಮ್ಮನೆ ಇಬ್ರು ಇಲ್ಲೇ ಇದ್ದು ಬಿಡನ್ ತಗೋ. ಅಲ್ಲ ನಾನೇನು ಒಲ್ ಅನ್ನೋದಿಲ್ಲ ಇಲ್ಲಿರಕ್ಕ ಇರ್ತೀನಿ ಅಂದ್ರೆ ಮನಿ ಹಿರಿಯರು ಆ ಮನ್ಯಾಗ ಬಾಳಿ ಬದುಕ್ಯಾರ, ನಾವು ಆ ಮನ್ಯಾಗ ಇದ್ರೆ ಹಿರಿಯರಾಗಿ ಚಂದ ಅಂತ ನನ್ನ ವಾದ ಆತ, ಇನ್ನೇನಿಲ್ಲ. ನನಗೇನ ಆಕಿ ಸಂಗೀತ ಅವನ ಜೊತೆ ಇರಕ್ಕೆ ಒಟ್ಟ ಮನಸ್ಸಾಗೋದು ನೋಡು. ಆತು ಇಲ್ಲೇ ಇರೋಣ, ತಲೆ ಯಾಕೆ ಕೆಡ್ಸೋಣ. ನಮ್ಮ ಸೌಜವನು ಬಂದಾಳ, ನೋಡೋಣ ಚಲೋ ಆತತ್ತಾಗ. ಯಾಕೆ ಎದ್ದಿಲ್ಲ, ಅವ್ರವನು ಎದ್ದಿಲ್ಲ, ಆಕೆ ಎದ್ದಿಲ್ಲ, ನಾನು ಎದ್ದು ಬಾಗಿಲು ಮುಂದ್ಲ ಕಸ ಅಂದು ಹೊಸ್ಲು ಪೂಜೆ ಮಾಡೀನಿ. ನಮಗೆ ವಯಸ್ಸಾಗೈತಿ, ಕಾಡು ಬಾ ಅಂತೈತಿ, ನಾಡು ಹೋಗಂತೈತಿ. ನಮಗೆ ನಿದ್ದೆ ಕಮ್ಮಿ ವಯಸ್ಸಾದವ್ರಿಗೆ, ಅದ್ರಾಗ ಮೈ ತುಂಬ ಜಡ್ ಒಂದು ಮತ್ತೇನೈತಿ. ಆದ್ರೆ ಅವರು ಹರಿಯದಾರು ಏಟ ಮಾಡಿದ್ರು ವಯಸ್ಸಿನಾಗಿರೋರು ಆಕಿಗೆ ರಗಡೂ ಆಗುತ್ತೆ, ಪಾಪ ಮಕ್ಕೋತಾರ. ನಾನು ಅದಕ್ಕೆ ಮಕ್ಕೊಳ್ಬಿಡು ಅಂತ ಸುಮ್ಮನಿದ್ದೆ. ಈಗ ನೀನು ಎದ್ದು ಬರಲಿಲ್ಲ ಅಂದಿದ್ರೆ ನಾನು ಎದ್ದು ಬಡ ಬಡ ಕಸ್ಬರಿ ತೊಗೊಂಡು ಅಂಗಳ ಗುಡಿಸಿ ನೀರು ಹಾಕಿಬಿಡ್ತಿದ್ ನೋಡು. ಯಪ್ಪ, ನಮ್ಮೂರಾಗ ಮೊದ್ಲ ಮಂದಿ ಇಲಿ ಹೋಗೈತಂದ್ರೆ ಹುಲಿ ಹೋಗೈತಿ ಅಂತಾರ. ನೀ ಕಸ ಅಂತಿದ್ದೆ ಅಂತಿದ್ರೆ ಎಂದೂ ಇಲ್ಲಾರ್ದು ನಿಮ್ಮವ್ವ ಏಟ್ ಹಗಣ ಮಾಡಾಕಿ ನಿನ್ನ ಕೈಯಿಂದ ಒಂದು ತೆಮ್ಗಿ ನೀರು ತಗೊಂಡು ನಾನು ತಲೆ ಮೇಲೆ ಹಾಕ್ಸ್ಕೊಂಡಿದ್ದಕ್ಕನ ನಿಮ್ಮವ್ವ ಇಡೀ ಮಂತಂದರ್ನ ಓಸೂರ್ನು ಬಾಯಿ ಬಂದಂಗೆ ಬೈದಿದ್ಲು. ನೀನು ಅನಿಸ್ತೀನಿ ಬಾ, ಇಷ್ಟು ವರ್ಷ ಇಲ್ಲಾರ್ದು ಸ್ವಸ್ಥರ ಬಂದ್ಮ್ಯಾಗ ನನಗೂ ನನ್ನ ಗಂಡನ ಮ್ಯಾಗ ಮರ್ಯಾದೈತಪ್ಪ. ಯವ್ವ ಎಷ್ಟು ಲಗು ಇದ್ದೀರಲ್ವೇ? ಲಘು ಎಲ್ಲೈತ್ಲೋ ಯಪ್ಪ, ನೋಡಲ್ಲಿ ಏಟಾಗೈತಿ. ಅಲ್ಲ ಈಗ ಕಡಿಗೆ ನಾವರ ಹೋಗಿ 6:30 6:30 ಅಂಗಡಿ ತೆಗೋದಿವಿ ಅಂದ್ರೆ ಸರಿಯಪ್ಪ. ಮತ್ತೆ ಈಗ ನೀವಂತರೂ ವಯಸ್ಸಿನಾರ ಮಕ್ಕೋರಿ, ನಾವು ಹೋಗಿ ಅಂಗಡಿ ತೆಗಿತೀವಿ. ಬ್ಯಾಡ ಬೇವ, ಇನ್ಮ್ಯಾಗ ನಿಮ್ಮ ಲಗುನ ಹೋಗಿ ನೀವು ಎದ್ದು. ಈಗ ಅಂಕರು ಬ್ಯಾಸ್ಗಿ ಚಂದ, ನಾಳೆ ಚಳಿಗಾಲದಾಗ ಮಳೆಗಾಲದಾಗ ನಿಮ್ಮನ್ನ ಕಳಿಸಿ ನಾನು ಮನ್ಯಾಗ ಬೆಚ್ಚ ಮಕ್ಕೊಂಡ್ರ ಊರನ್ನ ಮನುಷ್ಯಗಳನ್ನ ಇಡ್ತಾರೆ. ಅದಕ್ಕೆ ಅವ್ ಬೋನ್ ಹುಡುಗನ್ ನೋಡೀನಿ, ಗುಡ್ದೆ ಅಂತಂದು ಬರ್ತಾನ. ಅವ ಶಿವಪುತ್ರ ಪದನಲ್ಲ ಅವನ ಮಗ. ಆ ಹುಡುಗನ ಆತ್ ಬಿಡಪ್ಪ, ಅಂಗಡಿ ತೆಗಿವಲ್ಲಕ ಬೇಕಾದ್ರೆ ನಾವು ಯಾರು ಒಬ್ರ ಮನೆನಾರು ಹೋಗಕ್ಕೆ ಬರ್ತೈತಿ, ಹೌದಿಲ್ಲ? ಏನಿಲ್ಲ, ಅವ ಹೋಗಿ ಒಂದು 7ಕ್ಕೆ ಹೋಗಿ ಅಂಗಳಗಸ ಅಂದ ನೀರು ಒಡೆದು ಹೊರಗೆ ಏನೇನು ಇಡ್ಬೇಕು ಚೀಲಪ್ಪ ಅದೆಲ್ಲ ಇಡತ್ಲಿಗೇನ ನೀವು ನಾನಾರ ನೀವರ ಯಾರ ಹೋಗ್ಬೋದು, ಅದ್ರಾಗ ಏನೈತಿ ಬಿಡು. ಅದಕ್ಕೆ ಅವಂಗೆ ಬರಕ್ಕೆ ಕೇಳೀನಿ, ಇವತ್ತಿಂದ ಬರ್ತಾನಂತ. ಈಗ ನಾನಾ ಹೋಗ್ತೀನಿ, ಅದಕ್ಕೆ ನಾನಾ ಲಗು ಎದ್ದೆ. ನೀನೇನು ವಾಕಿಂಗ್ ಹೋಗಿದ್ದೇನೆ? ಇಲ್ಲ, ಹಂಗ ಎದ್ದು ಬಂದೆ, ಹಿತ್ಲಕ್ಕೆ ಹೋಗಿ ಬಂದು ಹಿಂಗಾಶ್ ಬಂದೆ. ಹಂಗೆ ಸುಮ್ಮನೆ ಒಳಗಿದ್ದ ಬರೋ ಬದಲು ಹಿತ್ಲದಾಗಿದ್ದ ಬಂದೆ. ನೀವಿಬ್ರು ಕೂತಿರಿ ಅಂತ ಗೊತ್ತಾತಲ್ಲ, ಮತ್ತೆಲ್ಲಿ ಬಾಕ್ಲು ತೆಗಿಲ್ಬಿಡು ಅಂತ ನೋಡಿದ್ರೆ ನೀವಾಗಲೇ ನಮ್ಮವು ಎದ್ದು ಬಾಕ್ಲಕ್ಕೆಲ್ಲ ನೀರು ಹಾಕಿ ರಂಗೋಲಿ ಗಿಂಗೋಲಿ ಹಾಕಿ ಚಂದ ಮಾಡ್ಯಾಳ. ನಿದ್ದೆ ಬರಲ್ಲಲ್ಲ ತಮ್ಮ? ಬಂದ್ಲೋಡು, ಈಗಿನ ಎದ್ದು ಬಂದ್ಲು. ಅಲ್ರಿ ತೀರ ಏನು ಇವತ್ತೊಂದಿನ ಹೇಳ ತಡ ಆತು, ಯಾಕೆ ಹಿಂಗೆ ಸುಮ್ಮನೆ ದಣ್ಕೋತೀರಿ? ಪಾಪ ನಾವು ಬ್ಯಾಡ ಅಂದ್ರೂ ಅಂಗಡಾಕ ಹೋಗಿ ಕುಂದಿರ್ತೀರಿ, ಯಾಕೆ ಇಷ್ಟಕ್ಕೊಂದು ಕಷ್ಟಪಡ್ತೀರಿ ಅನ್ನೋದಾಗ ಗೊತ್ತಾಗಲ್ಲಪ್ಪ ನನಗೆ. ಪಡ್ಬೇಕವ ಕಷ್ಟನ ಗೀತಾ, ಪಡ್ಬೇಕು. ಏನು ಮಾಡ್ತಿದ್ದಿ ಈಗ? ಸುಮ್ಮನೆ ಕುತ್ಕೊಂಡ್ರ ನಾಳೆ 4 ಮಂದಿ ಹೊತ್ಕೊಂಡು ಹೋಗೋರ್ಗು ಅಜ್ಜೆ. ಏನು ತಿಂದ ಮನೆಯಾಗಿದ್ರ ಅಡ್ಡಾಡಿಕೆ ಅಂತ ಗಟ್ಟಿದ್ರ ನಮ್ಮ ದೇಹಕ್ಕೂ ಒಳ್ಳೇದು, ನಾಳೆ ಹೊತ್ಕೊಂಡು ಹೋಗೋರ್ಗು ಒಳ್ಳೇದು ನೋಡು. ಸೌಜವ್ ಮುಕ್ಕೊಂಡಾಳನ? ಹೂರಿ ಮಾವರ. ಅಲ್ರಿ ಸಂಗೀತಕ್ಕೆ ನೀವೇನು ಅನ್ಲಿಲ್ಲ ಅಂದ್ರೆ ಎತ್ತೀರ? ನಾನು ರಾತ್ರಿನ ಕೇಳ್ಬೇಕಂದೆ, ಇನ್ನು ಈಗಾರ ಬಂದಾರ. ನೀವು ಯಾವಾಗ ಮನೆಗೆ ಬಂದ್ರಿ ನನಗೆ ಗೊತ್ತಾಯ್ತು. ನಿಮ್ಮ ಜೊತೆಗೂ ಏನೋ ಜಗಳ ಮಾಡ್ಯಾಳ, ನೀವೇನು ಬುದ್ಧಿ ಮಾತು ಹೇಳಿರ್ತೀರಂತ ಗೊತ್ತಾಯ್ತು ನನಗೆ. ಆಕಿ ಯಾರ ಮಾತು ಕೇಳೋ ಲೆವೆಲ್ಗೆ ಇಲ್ಲ ಬಿಡವ. ಆಕಿ ಮಿಕ್ಕಿ ನಿಂತಾಳ ಗೀತಾ, ಮಿಕ್ಕಿ ನಿಂತ್ಬಿಟ್ಟಾಳ ಆಕಿ. ನಾವು ಇನ್ನು ಮನೆಗೆ ಹೋಗ್ಬಾರ್ದು ಅಂತ ಅದನ್ನ ನಾನು ನಿಮ್ಮ ಮಾವ ಅದನ್ನ ಮಾತಾಡಕತ್ತಿದ್ವಿ. ಇನ್ನು ನಮ್ಮ ಮನೆನೇ ಇರುವಲ್ದಕ್ಕ ನಾವ ಹೋಗ್ಬಾರ್ದು, ಆ ಮನೆಗೆ ಕಾಲಿಡಬಾರ್ದು ನಿರ್ಧಾರ ಮಾಡಿ ನೋಡವ. ಅವರ ಇರುವಲ್ರಕ್ಕ ಅಲ್ಲಿ, ನಾವು ಇಲ್ಲೇ ಇರ್ತೀವಿ ನೋಡು. ನಿನಗೇನ್ರ ತೊಂದ್ರೆ ಇತ್ತ ತಾಯಿ? ಅಯ್ಯಯ್ಯೋ ಅತ್ತೀರ, ಎಂತ ಮಾತಾಡ್ತೀರಿ ನೀವು? ನಾನು ಏನು ನಿಮ್ಗೇನಾರ ಆ ಥರ ಅನ್ಸೈತೇನ್ರಿ? ಹಂಗೆ ನಡ್ಕೊಂಡಿನನ್ರಿ ನಾನು? ಅಲ್ಲವಾ ನೀನು ನಡ್ಕೊಂಡೆ ಅಂತ ಅಲ್ಲಗೀತಾ, ಮತ್ತು ಯಾಕೆ ಈ ಮಾತು ಹೇಳಕತ್ತೀರಿ ಅತ್ತೀರ? ಹೋಲಿ ಬಿಡವ, ಹೋಲಿ. ಸೌಜವ್ವ ಏನು ಮಾಡತ್ತಾಳ? ಆಕಿಗೆ ಏನೋ ಒಂಥರ ರಾತ್ರಿ ಎಲ್ಲ ಭಯ ಅಂತ್ರಿ. ಅದು ಎಂಥವ ಗುಳ್ಗಿ ಕೊಟ್ಟು ಕಳಿಸಿದ್ದ ಆತ ವಿಕ್ರಮ, ಅವ್ನು ಕೊಡ್ರಿ ರಾತ್ರಿ ಹೊತ್ನಾಗ ಕೆರಮ್ಮ ಮಕ್ಕೋತಾಳ, ಆಕಿಗೆ ಆ ಥರ ದುಗುಡ ಭಯ ಆಗಲ್ಲ ಅಂತಂದ. ನಾವು ಎಷ್ಟು ಹೇಳಿದ್ರು ಆಕಿ ತೊಗೊಳ್ಳಿಲ್ಲ, ಹಂಗೆ ಮಕ್ಕೊಳಕ್ಕೆ ಹೋದ್ಲು, ನಿದ್ದೆ ಬರಲಿಲ್ಲ. ಮತ್ತು ಎದ್ದು ಇವರು ಒಂದು ಹೊತ್ತಿಲಕ್ಕಿ ಕೊಟ್ಟರಿ, ಅವಾಗ ಮಕ್ಕೊಂಡ್ಲು ನೋಡ್ರಿ ನುಂಗಿದ ಮ್ಯಾಗ. ಈಗ ಅದಕ್ಕೆ ಆಕಿನ ಯಾರೂ ಎಬ್ಸಕ್ಕೆ ಹೋಗಿಲ್ಲ ನಾವು. ಹೋಗ್ಲಿ ಬಿಡು, ಮಕ್ಕೊಳ್ಳಿ ಇನ್ನೂ ಸ್ವಲ್ಪತ್ತು. ಆದ್ರೂ ರೀ ಅತ್ತೀರ ಕರೆನ, ನಾವಂತರೂ ಸಂಗೀತಕ್ಕೆ ಎಲ್ಲ ನಾವು ಮಾಡಿದ್ದನ್ನು ಮರೆತು ನಮಗೆ ಇಂಥ ಪರಿ ಜೀವ ತಿಂತಾಳಂತ ಅನ್ಕೊಂಡಿದ್ದಿಲ್ಲ ಬಿಡ್ರಿ. ಏನ್ ಮಾಡ್ಬೇಕು ನೋಡುವ, ಆಕಿಗೆ ಯಾವತ್ತು ಕೃತಜ್ಞತೆ ಅನ್ನೋದು ಬರ್ತಾನ ನನಗಂಕರು ಗೊತ್ತಿಲ್ಲ. ಆಕಿಗೆ ಯಾವತ್ತು ನೀವಿಬ್ರು ಮಾಡಿರೋದು ಅರ್ಥ ಆಗುತ್ತಾನ.
ಮಾವರ ನಾನಂತರೂ ಏನು ಮಾಡಿಲ್ಲ ಆದ್ರೆ ಮಾಡ ನನ್ನ ಗಂಡಗ ಕೈ ಅಂತೂ ಹಿಡ್ದಿಲ್ಲ ನಾನು. ಯಾಕೆ ಅವ್ರಿಗೆ ಮಾಡ್ತಿದ್ದಿ, ಆಕೇನು ಸಂಬಂಧ, ನಿನಗಿಲ್ಲನೆ 2 ಮಕ್ಕಳನ್ನ ಹಡ್ದು ಕೊಟ್ಟೀನಿ ಅಂತ ನಾನು ಅಂದಿದ್ರ ಹೆಂಗಿರ್ತಿತ್ತು ಹೇಳ್ರಿ. ಹೋಗ್ಲಿ ಬಿಡು ಗೀತಾ, ಹೋಗ್ಲಿ ಬಿಡು, ಅವ್ರ ಯೋಗ್ಯತೆ ತಕ್ಕಂಗೆ ಅವ್ರು ಮಾತಾಡ್ತಾರ. ನೀವು ಹೋಗ್ಲಿ ಬಿಡು ಅನ್ನೋದಕ್ಕನ ಇಂಥ ಪರಿ ಹೆಚ್ಕೊಂಡು ತಲೆ ಮೇಲೆ ಮೆಣಸಿನ ಹೇರಕತ್ತಾಳಕ್ಕೆ ಸಂಗೀತಕ್ಕ. ಹೂನಮ್ಮ, ಮೆಣಸಿನ ಹರಿತೀನಿ, ನೀವು ದುಡ್ದು ನಮ್ದು ಕೂಳು ನಮ್ದು ಬಟ್ಟಿ ಎಲ್ಲಾನು ನೀವ ನೋಡ್ಕೊತೀರಿ ನೋಡು, ಇಬ್ರು ಗಂಡ ಎಂತಿ, ಮತ್ತೆ ತಲೆ ಮೇಲೆ ಮೆಣಸಿನ ಹರಿತೀನಿ ನಾನು. ನೀನೇನಾತ್ಲೆ, ನಿನಗೇನಾತ ಹಂಗ್ಯಾಕ್ ಮಾತಾಡಕತ್ತಿದ್ದೆ? ಮುಂಜೆ ಹೇಳತ್ಲಿಗೆ ಇಲ್ಲಿಗೆ ಬಂದಿದ್ದಿ, ಏನ್ ಅರ್ಕ್ಲಿ ಆತ? ಎಲ್ಲಾನು ಆ ಹುಡುಗಿ ಒಂದಿಟ್ಟು ಬಂಗಾರ ಕೊಡು, ನಿಮ್ಮ ಅತ್ತಿಗೆ ಮಗೊಂದಿಟ್ಟು ಬಂಗಾರ ಕೊಡು ಅಂದ್ರೆ ಒಟ್ಟು ನಿಮ್ಮ ಅವನ ಬಂಗಾರನ ಬಡ್ದು ಬಾಯಿ ಹಾಕೊಂಡು ಕುತ್ಕೊಂಡಿಯಲ್ಲ, ಮತ್ತೇನು ಅರ್ಕ್ಲಿ ಆಯ್ತಂತ ಇಲ್ಲಿವರೆಗೂ ಬಂದಿದ್ದೆ ಹುಡುಕ್ಯಂಡು. ಅರಕಳಿ ಆಗೈತಿ, ಅದಕ್ಕೆ ಬಂದೀನಿ. ಅದೇನು ಮಾಟ ಮಂತ್ರ ಮಾಡ್ಸಿರ ಅದೇನಾಗ ಗೊತ್ತಿಲ್ಲ. ಒಂದು ಹತ್ತಲ್ಲಿ ಇಟ್ಟಿದ್ದು ಬಂಗಾರ ಒಂದು ಹದ್ದಕ್ಕೆ ಇರುವಲ್ದಾಗೈತಿ. ಡಬ್ಬೆಗಿಂದ ಬಂಗಾರ ಮಾಯ ಆಗುತ್ತಾ, ಮತ್ತೆ ಬಾಕ್ಸ್ ತೆಗೆದ್ರೆ ಮತ್ತೆ ಬರ್ತೈತಿ. ಏನವ ಸಂಗೀತ, ನಿದ್ಗಣಗದೇನ? ಏನದು ನಿಂದು ಹೊಸ ನಾಟಕ? ಮಾವರ ನಾನೇನು ನಿದ್ಗಣಗಿಲ್ರಿ, ಇರೋ ವಿಷಯ ಹೇಳಕತ್ತೀನ್ರಿ. ಒಮ್ಮೆ ತೆಗೆದು ನೋಡಿದಾಗ ಬಂಗಾರ ಇರ್ತೈತ್ರಿ, ಒಮ್ಮೆ ತೆಗೆದು ನೋಡಿದಾಗ ಬಂಗಾರ ಇರಂಗಿಲ್ಲ ಆ ಡಬ್ಬ್ಯಾಗ. ಅಂದ್ರೆ ಆ ಡಬ್ಬಿ ಬಿಟ್ಟು ಬೇರೆ ಡಬ್ಬ್ಯಾಗ ಇಟ್ಟಿರ್ತೀರಿ. ನೋಡ್ ಸಂಗೀತಕ್ಕ, ಸುಮ್ನೆ ಬಂದು ಎಲ್ಲಾರ್ಗು ಹಿಂಗ ಕಾದ್ ಮನೆ ಕಾಲು ಹೊಡಿತನ್ನಂಗ ಬಂದು ಜಗಳ ತೆಗೆದು ನಿನಗ ಎಷ್ಟು ಚಲೋ ನೀನ ಹೇಳ. ನನಗೆ ಅದೆಲ್ಲ ಗೊತ್ತಿಲ್ಲ. ಅದೇನು ನಿನ್ನ ಮಗಳು ಮಾಟ ಮಂತ್ರ ಮಾಡ್ಸಾಳಲ್ಲ ಅದನ್ನೆಲ್ಲ ತೆಗೆದು ಒಗಿಸಿ ಈಗ ನಮ್ಮವು ಬಂದಂಗೆ ಯಾಕೆ ನಡ್ಕೊಂಬಡಕತ್ತಾಳ? ಅದೇನಾಗೈತಿ, ನನ್ನ ಬಂಗಾರ ನನಗೆ ಬೇಕು, ಅದು ನನ್ನ ಮನೆಯಾಗ ಶಾಶ್ವತವಾಗಿ ಇರಬೇಕು. ನನಗೆ ಅದೆಲ್ಲ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ನಿನ್ನ ಮಗಳು, ಅದು ಮಾತ್ರ ನಾ ಹೇಳಬಲ್ಲೆ. ಹುಚ್ಚಿಡಿದತನ್ಲಿ ನಿನಗ ಬಂಗಾರನ ಕಸ್ಕೊಂಡು ತಗೊಂಬಂದು ಮನ್ಯಾಗ ಇಟ್ಕೊಂಡದ್ದು ಅಲ್ದ ಹುಚ್ಚಿಡಿದತ ಹೆಂಗಂತಿ ನಾನು ಬಂದೆ. ಇನ್ನ ತೆಪ್ಪೆಜ್ಜಿ ಇಟ್ಕೊಂಡ್ ಬರ್ತೀಯಲ್ಲ, ತಲೆ ಮೇಲೆ ಪೂರ ಚಪ್ಪಡಿಕಲ್ ಹಾಕಕ್ಕಿಡ ಮುಂಚೆಕ ಬಡಬಡ ಬಾ. ಹೇಳ್ರಿ ನಿಮ್ಮವ್ಗ ಹೇಳ್ರಿ ತಿಳಿಸೊಂದಿಟ್ಟ. ನನ್ನಂತೂ ನಂಬದಲ್ಲ, ಹಡ್ದ ಮಗನರ ನಂಬ್ತಾಳ ನೋಡೋಣ. ಸಂಗೀತಕ್ಕ, ನನಗೆ ಈ ಬರಕತ್ತಿರೋ ಸಿಟ್ಟಿಗೆ ನಾನು ಹೋಗಿ ನಿನ್ನ ಮ್ಯಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡ್ತೇನೆ. ನನ್ನ ಮಗಳಿಗೆ ನನಗೆ ಬಂದು ಟಾರ್ಚರ್ ಮಾಡಕತ್ತಾರ, ನಮಗೆ ಬೇಕಂತನ ಮಾನಸಿಕವಾಗಿ ಹಿಂಸೆ ಮಾಡಕತ್ತಾರ, ನಮಗೆ ಸೂಸೈಡಲ್ ಥಾಟ್ ಹೊರಗೆ ಮಾಡಕತ್ತಾರ ಅಂತ ಹೋಗಿ ನಾನು ನಿನ್ನ ಮ್ಯಾಗ ಕಂಪ್ಲೇಂಟ್ ಕೊಟ್ಟು ಬರ್ತೇನೆ. ನನ್ನ ಮಗಳು ನೆಮ್ಮದಿಯಾಗಿ ಇಲ್ಲಿರಕ್ಕೂ ನಿನಗೆ ಬಿಡಬಾರ್ದಂತ ನಿರ್ಧಾರ ಮಾಡಿಯಲ್ಲ. ನೋಡಿ ಗೀತಾ, ಸುಮ್ಮನೆ ಏನೇನಾರ ಮಾತಾಡ್ಬೇಡ. ಕೇಳಕತ್ತಿರೋ ಕರೆ ಐತಿ. ಒಂದ್ಸರಿ ತೆಗೆದು ನೋಡ್ದಾಗ ಇರುತ್ತಾ, ಒಂದ್ಸರಿ ತೆಗೆದು ನೋಡ್ದಾಗ ಇರೋದಿಲ್ಲ. ಡಬ್ಬಿನೂ ತೊಗೊಂಬಂದಿನಿ, ಬೇಕಾದ್ರೆ ನಿನಗೂ ತೋರಿಸ್ತೀನಿ. ಅಣ್ಣ, ಯಾಕೆ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಕತ್ತಿ? ಏನು ಕಡಿಮೆ ಆಗಿರೋದ್ರ ಏನು ಹೇಳು? ಕಂಡಾಪಟ್ಟಿ ಬಂಗಾರ ಐತದ ಒಂದು 30-40 ತೊಲಿ, ಅದು ನಿನಗೆ ಸಾಲದಾಗೈತೆ ಅಂದ್ರೆ ಹೆಂಗೆ ಹೇಳು? ಈಗ ಏನಾಗುತ್ತೆ ಈಗಿನ ರೇಟಿಗೆ ಅದರ ಗೊತ್ತ ನಿನಗೆ? ಅದು ಹೌದು, ಅತ್ತಿಗೆ ಮರ ತಾಯಿದು ಆಕಿಗೆ ಅದು ಪೂರ ಅಧಿಕಾರ ಐತಿ, ತಗೊಳ್ಳಿ ಬಿಡು ಅಂತ ನಾನು ಸುಮ್ಮನೆದೀನಿ. ನನ್ನ ಮಗಳು ಸುಮ್ಮನದಳ. ಎದಕ್ಕೆ ಹಿಂಗೆ ದೌರ್ಜನ್ಯ ಮಾಡತ್ತೆ ಇಬ್ರು ಅರ್ಥ ಆಗೋಲ್ದಾಗೈತಿ. ಈಗ ಏನು ಕಡಿಮೆ ಆಗೈತೆ ಅಂತ ಬಂದು ಹಿಂಗೆ ಮಾತಾಡಕತ್ತೀರಿ ನೀವು? ನಿನ್ನ ಮಗಳು ಕರಿ, ಎಲ್ಲ ನಿನ್ನ ಮಗಳಿಗೆ ಗೊತ್ತೈತಿ. ನಮ್ಮವ್ವ ಮೈಮ್ಯಾಗ ಬರ್ಬೇಕು, ನಾನು ನಮ್ಮವ್ನ ಹತ್ರ ಮಾತಾಡ್ಬೇಕು. ಆಕಿ ಮೈಯಾಗ ಬರ್ತಲ್ಲ ನಮ್ಮವ್ವ, ಅದ್ರ ಜೊತೆ ನಾನು ಮಾತಾಡ್ಬೇಕು. ಕರಿ ನಿನ್ನ ಮಗಳ. ತಲೆಗಿಲಿ ಕಟ್ಟೈತೆ ನಮ್ಮ ಸಂಗೀತ. ಮಾವ ನೋಡು, ನಾನು ಕರೆನ ಬಂಗಾರ ತಗೊಂಡು ಹೋಗಿದ್ ನಿಜ, ಆದ್ರ ಬಂಗಾರ ಡಬ್ಬ್ಯಾಗ ಇಲ್ಲ. ನಾನು ಈಗ ಅಲ್ಲಿಗೆ ಹೋಗ್ಬೇಕು ಅಂದೆ. ಅಲ್ಲಿಗೆ ಹೋಗಿನ ಮುಂಚೆಕ್ಕೆ ಇಲ್ಲಿ ಮಾತಾಡೋಗನು ನಮ್ಮವು ಇಲ್ಲೇ ಅಲ್ಲ ಇರೋದು. ಈಗ ಅಲ್ಲಿಲ್ಲಲ್ಲ ಆಕಿ. ನಾನು ಹೋಗಿ ಯಾರಿಗೂ ಗೊತ್ತಿಲ್ಲಾರ್ದಂಗ ಸುಮ್ಮನೆ ಹೋಗಿ ಆ ಮನೆಯಾಗಿರೋ ಬಂಗಾರ ತರಬೇಕು ಅಂತ ಅನ್ಕೊಂಡೆ. ನಿನ್ನೆ ನಾನು ನನ್ನ ಗಂಡ ಅದನ್ನ ಮಾತಾಡಿದ್ವಿ. ಅಷ್ಟು ಮಾಡ್ರಿ, ಹೋಗಿ ನಿಮ್ಮ ಅವನ ಮನೆಗಿರೋ ಬಂಗಾರ ತಗೊಂಬರ್ರಿ ಅಲ್ಲಿತ್ತಂದ್ರ. ಅಲ್ಲ ಸಂಗೀತಕ್ಕ, ನಮ್ಮಿದ್ರಿಗೇನ ಕಸ್ಕೊಂಡ್ ಬಂದಿದ್ದಿ ಕೈಯೇನ ಬಂಗಾರನ, ಮತ್ತೆ ಬಂಗಾರ ಅಂತೀಯಲ್ಲ, ಹೆಂಗಂತಿ ನಾನು ನಿಂದ? ನೀ ನಂಬಿದ್ರು ನಂಬು, ಬಿಟ್ರು ಬಿಡು. ನಾನು ನಿನ್ನ ನಂಬ್ಸಕ್ ಬಂದಿಲ್ಲ. ಆಕಿನ ಕರಿ, ನಾನು ಮಾತಾಡ್ಬೇಕು, ನಮ್ಮ ಅವನ ಹತ್ರ ಮಾತಾಡ್ಬೇಕು. ನಿನ್ನ ಮಗಳು ಕರಿ. ಸೌಜಿ, ಬಾಯಿ ಮೇಲೆ ತೆಗೆದು ಹೊಡೆದು ಬಿಡ್ತೀನಿ ನಾನೀಗ. ನಾನು ನೋಡ್ಕೊಂಡು ನಿಂತಿರ್ತೀನಿ. ನನಗೂ ಕೈ ಕೊಟ್ಟನ್ ದೇವ್ರು. ಅದಕ್ಕೆಮ್ಮ ನಿಮ್ಗೆ ಒಂದೀಟ್ರು ಕೃತಜ್ಞತೆ ಅನ್ನೋದೈತೇನೋ? ಆ ಹುಡುಗಿ ರಾತ್ರಿ ಎಲ್ಲ ಮಕ್ಕೊಂಡಿಲ್ಲ. ಆ ಹುಡುಗಿ ಮಕ್ಕೊಂಡಾಗ 2-3 ಗಂಟೆ ನಿದ್ದಿಲ್ಲ, ನೀರಡಿಕಿಲ್ಲ. ನನ್ನ ಮಗಳಿಗೆ ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡು ಒಂದು 2 ತಾಸು ಮಕ್ಕೊಂಡಾಳಿ. ಇಲ್ಲಿ ಮಲಗ ಕೊಡ್ರಿ. ಇಲ್ಲೂ ಬಂದು ಏನು ನಿಮ್ಮದು